ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು GR ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ PMMVY ಅಂದರೆ ಮಾತೃವಂದನಾ ಯೋಜನೆಯು ಒಂದಾಗಿರುತ್ತದೆ. ಯಾವ ಯೋಜನೆ ಇದು? ಈ ಯೋಜನೆ ಯಾವ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ ಹಾಗೂ ಈ ಯೋಜನೆಗೆ ಬೇಕಾಗುವ ದಾಖಲಾತಿಗಳೇನು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋವನ್ನು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಯವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಮಾತೃವಂದನಾ ಯೋಜನೆಯು ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಅವರ ಆರೋಗ್ಯ ಹಾಗೂ ವೈದ್ಯಕೀಯ ಚಿಕಿತ್ಸೆಯನ್ನು ನೀಗಿಸಲಿಕ್ಕೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಫ್ರೆಂಡ್ಸ್. PMMVY ಯೋಜನೆ ಅಡಿಯಲ್ಲಿ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ 3 ಕಂತುಗಳಲ್ಲಿ 5,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಈ ಹಣ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರ ಖಾತೆಗೆ ನೇರವಾಗಿ ಹಣ ಜಮಾವಾಗುತ್ತದೆ. ಈಗ ಆಲ್ರೆಡಿ ಈ ಒಂದು ಯೋಜನೆಯನ್ನು ಲಕ್ಷಾಂತರ ಜನ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಹಾಗೂ ಈ 3 ಕಂತುಗಳಲ್ಲಿ ಯಾವ ರೀತಿ ಹಣ ನಿಮಗೆ ಜಮಾ ಆಗ್ತಾ ಹೋಗುತ್ತೆ ಅಂತ ನೋಡೋದಾದರೆ, 1ನೇ ಕಂತು ಗರ್ಭಿಣಿಯಾಗಿ 3 ತಿಂಗಳ ನಂತರ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿಯಾದ ಬಳಿಕ 1,000 ರೂಪಾಯಿ ಹಣ 1ನೇ ಕಂತಿನಲ್ಲಿ ಜಮಾವಾಗುತ್ತದೆ. 2ನೇ ಕಂತಿನಲ್ಲಿ ಗರ್ಭಿಣಿಯಾದ 6 ತಿಂಗಳ ನಂತರ ನಿಮ್ಮ ಆರೋಗ್ಯ ತಪಾಸಣೆ ಆದ ಬಳಿಕ 2,000 ರೂಪಾಯಿ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗುತ್ತದೆ. 3ನೇ ಕಂತು ಮಗು ಜನನ ಹೊಂದಿದ ಬಳಿಕ ಮಗುವಿನ 1ನೇ ಹಂತದ ಚುಚ್ಚುಮದ್ದು ಪಡೆದ ನಂತರ 3ನೇ ಕಂತಿನ ಹಣ ಜಮಾವಾಗುತ್ತದೆ. ಅದು 2,000 ರೂಪಾಯಿ 3ನೇ ಕಂತಿನ ಹಣ ಜಮಾವಾಗುತ್ತದೆ. ಹೀಗೆ ಒಟ್ಟು 3 ಕಂತುಗಳಲ್ಲಿ ನಿಮಗೆ 5,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ, ಅಂದರೆ ಅರ್ಹ ಗರ್ಭಿಣಿ ಅಥವಾ ಬಾಣಂತಿಯರಿಗೆ ಈ ಹಣ ಜಮಾವಾಗುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳೋದಕ್ಕೆ ಯಾವ ಅರ್ಹತೆಗಳು ಬೇಕು ಅನ್ನೋದಾದರೆ, 1 ಅಥವಾ 2 ಮಕ್ಕಳಿದ್ದರೆ ಮಾತ್ರ ಅಂದರೆ ಈ ಯೋಜನೆಗೆ ಅವರು ಅರ್ಹರಾಗಿರ್ತಾರೆ. ಫಸ್ಟ್ ಒಂದು ಪಾಯಿಂಟ್ ಆದರೆ ಇದು. ಸೆಕೆಂಡ್ ಒಂದು ಪಾಯಿಂಟ್ ನೋಡೋದಾದರೆ, 2ನೇ ಮಗು ಹೆಣ್ಣು ಮಗುವಾಗಿರಬೇಕು. 3ನೇ ಒಂದು ಪಾಯಿಂಟ್ ನೋಡೋದಾದರೆ, ಈ ಅರ್ಜಿಯನ್ನು ಗರ್ಭಾವಸ್ಥೆ ಅಂದರೆ ಗರ್ಭಿಣಿ ಇರುವಾಗಲೇ ಈ ಅರ್ಜಿಯನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ಅರ್ಜಿಗೆ ಬೇಕಾಗುವ ದಾಖಲಾತಿಗಳನ್ನು ನೋಡೋಣ ಫ್ರೆಂಡ್ಸ್. ಫಸ್ಟ್ ಒಂದು ನೋಡೋದಾದರೆ ಆಧಾರ್ ಕಾರ್ಡ್. ಇಲ್ಲಿ ನೋಡ್ಬೋದು ನೀವು, ಆಧಾರ್ ಕಾರ್ಡ್ ಅಂದರೆ ಅರ್ಜಿದಾರ್ತಿ ಅಂತ ಇದೆ. ಅಂದರೆ ಯಾರ ಹೆಸರಲ್ಲಿ ನೀವು ಅರ್ಜಿಯನ್ನು ಹಾಕ್ತಿದ್ದೀರೋ ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಆ ಗರ್ಭಿಣಿಯ ಪತಿಯ ಒಂದು ವಿಳಾಸದ ದೃಢೀಕರಣ ಪತ್ರ ಬೇಕಾಗುತ್ತೆ ಇಲ್ಲಿ. ಸೆಕೆಂಡ್ ಒಂದು ನೋಡೋದಾದರೆ ತಾಯಿ ಕಾರ್ಡ್. ಅಂದರೆ ತಾಯಿಯ ಕಾರ್ಡಿನಲ್ಲಿ ಒಂದು RC ಸಂಖ್ಯೆ ಅಂತ ಇರುತ್ತೆ, ಅದು ಬೇಕಾಗುತ್ತೆ. ಮತ್ತು ಚುಚ್ಚುಮದ್ದುಗಳ ಒಂದು ವಿವರ ಬೇಕಾಗುತ್ತೆ ಇಲ್ಲಿ. ಮತ್ತು ಥರ್ಡ್ ಒಂದು ನೋಡೋದಾದರೆ ಬ್ಯಾಂಕ್ ಖಾತೆ, ಒಂದು ನಿಮ್ಮ ಪಾಸ್ಬುಕ್ ಬೇಕಾಗುತ್ತೆ ಇಲ್ಲಿ ಅರ್ಜಿ ಹಾಕಲಿಕ್ಕೆ. ನೆಕ್ಸ್ಟ್ ಒಂದು ನೋಡೋದಾದರೆ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ. ಇವು ಈ ಅರ್ಜಿ ಹಾಕಲಿಕ್ಕೆ ಬೇಕಾಗುವ ದಾಖಲೆಗಳು. ಈ ಯೋಜನೆಯಿಂದ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಯಾವ ರೀತಿಯಾಗಿ ಪ್ರಯೋಜನ ಇದೆ ಅಂತ ನೀವು ಕೇಳ್ಬೋದು. ಈ ಕೇಂದ್ರ ಸರ್ಕಾರ ಈ ಯೋಜನೆ ತರಲಿಕ್ಕೆ ಮೇನ್ ಕಾರಣ ಏನಂದರೆ, ಗರ್ಭಿಣಿಯರ ಆರೋಗ್ಯ ಮತ್ತು ಹಾಗೂ ಅವರ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲು ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇಲ್ಲಿ ನೋಡ್ಬೋದು ನೀವು, ತಾಯಂದಿರ ಆರೋಗ್ಯ ನಿರ್ವಹಣೆ ಮತ್ತು ಪೋಷಣೆ ಫಸ್ಟ್ ಒಂದು ಪಾಯಿಂಟ್ ನೋಡಬೇಕು ನೀವು. ಸೆಕೆಂಡ್ ಒಂದು ಪಾಯಿಂಟ್ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವ ಕಾರ್ಯ. ಮತ್ತು ಥರ್ಡ್ ಒಂದು ನೋಡೋದಾದರೆ ಮಹಿಳೆಯರ ಶಕ್ತೀಕರಣಕ್ಕೆ ಸಹಾಯ. ಈ ಯೋಜನೆ ಈ ರೀತಿಯಾಗಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆಲ್ರೆಡಿ ಈ ಯೋಜನೆಯನ್ನು ಲಕ್ಷಾಂತರ ಜನ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ರೀತಿಯಾಗಿ ಕೇಂದ್ರ ಸರ್ಕಾರ PMMVY ಅಂದರೆ ಮಾತೃವಂದನಾ ಯೋಜನೆಯನ್ನು ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಅವರಿಗೆ ಸಹಾಯವಾಗಲಿ ಅಂತ ಈ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದಿದೆ.
ನಮ್ಮ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ GR ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಥ್ಯಾಂಕ್ ಯು.